ಹಾಯ್ ಎವ್ರಿವನ್. ಇವಾಗ ನೋಡಿ, ಒಂದು ಫೋರ್ಡ್ ಎಂಡೋವರ್ ಗಾಡಿ. ಈ ಗಾಡಿ ಒಂದು ದೊಡ್ಡ ಗಾಡಿ, ಫಾರ್ಚುನರ್ಗಿಂತ ದೊಡ್ಡದೇ ಕಾಣಿಸುತ್ತೆ ಗಾಡಿ. ಇದು ಫಾರ್ಚೂನ್ಗಿಂತನೂ ಫೀಚರ್ ಜಾಸ್ತಿ ಇದೆ. ಬಟ್ ಅದು ಇದ್ರೂ ನಾವು ಫೋರ್ಡ್ ಎಂಡೋವರ್ನಲ್ಲಿ ಇನ್ನೂ ನಾವು ಇದಕ್ಕೆ ಫೀಚರ್ ಮಾಡಿದ್ದೀನಿ. ಇದು ಗಾಡಿನಲ್ಲಿ ಏನೇನು ಫೀಚರ್ ಇದ್ರೂ ಅದಕ್ಕಿಂತ ನಾವು ಒಂದೆರಡು ಮೂರು ಸ್ಟೆಪ್ಪು ಇನ್ನೂ ನಾವು ಎಷ್ಟಾನೇ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಇದರಲ್ಲಿ ನಿಮಗೆ ಕಂಪ್ನಿಯಿಂದಾನೇ ಲೆದರ್ ಸೀಟ್ ಕವರ್ ಬಂದಿರ್ತದೆ. ಸೊ ಆ ಲೆದರ್ ಸೀಟ್ ಕವರ್ ಬಂದಿದ್ದರೆ ಅದರಲ್ಲಿ ಬಂದ್ಬಿಟ್ಟು ನಿಮಗೆ ವೆಂಟಿಲೇಷನ್ ಇರಲ್ಲ. ಸೊ ಇದು ನಿಮಗೆ ಒಂದು ಸ್ಟೇರಿಂಗ್ದು ತೋರಿಸ್ತೀನಿ ವಿಡಿಯೋ. ವೆಂಟಿಲೇಷನ್ ಶೀಟ್ ಇರಲ್ಲ. ಈ ಪರ್ಫೆಕ್ಟ್ರ್ ಇದೆಯಲ್ಲ, ಈ ಪರ್ಫೆಕ್ಟ್ರ್ ಇರಲ್ಲ ನಿಮಗೆ. ಸೊ ಇದಕ್ಕೆ ನಾವು ಪ್ಯೂರ್ ಲೆದರ್ ಸೀಟ್ ಕವರ್, ಇದು ಬಂದ್ಬಿಟ್ಟು ನಿಮಗೆ ಪ್ಯೂರ್ ಲೆದರ್ ಅಂದರೆ ಸಿಟ್ಟಿಂಗ್ ಏರಿಯಾ ಮಾತ್ರ. ಇಲ್ಲಿಂದ ಈ ಎರ್ಜಿಂದ ಹಿಡ್ದು ಈ ಸಿಟ್ಟಿಂಗ್ ಇದೆಯಲ್ಲ, ಈ ಸ್ಟಿಚಿಂಗ್ ಇದೆ ನೋಡಿ, ಇಲ್ಲಿಂದ ನಿಮಗೆ ಪ್ಯೂರ್ ಲೆದರ್ ಇದು ನಿಮಗೆ ಸೀಟ್ ಕವರ್ ನಾವು ಫಿಟ್ ಮಾಡಿದ್ದೀವಿ. ಒಂದು ರೈಟ್ ಸೈಡ್ ಒಂದು ಸೀಟು, ಲೆಫ್ಟ್ ಸೈಡ್ ಒಂದು ಸೀಟು, ವೆಂಟಿಲೇಷನ್ ಸೀಟ್ ಅಂತ ಹೇಳ್ತಾರೆ. ಪರ್ಫೆಕ್ಟ್ ಸರ್. ವೆಂಟಿಲೇಷನ್ ಸೀಟ್ ಏನಂದರೆ ಇದಕ್ಕೆ ಏನು ಫಿಟ್ ಮಾಡಿದ್ದೀನಿ ಅಂದರೆ, ಒಂದು ಇವಾಗ ಕೆಲವು ಗಾಡಿನಲ್ಲಿ ನ್ಯೂ ಜನ್ರೇಷನ್ಗೆ ಎಲ್ಲ ನಿಮಗೆ ಸೀಟ್ನಲ್ಲಿ ಎಲ್ಲ ಹೇರ್ ಬರ್ತದೆ. ಸೊ ಆ ಸೀಟ್ ವೆಂಟಿಲೇಷನ್ ಸೀಟ್ ಇದೆಯಲ್ಲ, ಆ ಕೆಲಸ ನಾವು ಈ ಗಾಡಿಗೆ, ಈ ದೊಡ್ಡ ಗಾಡಿಗೆ ನಾವು ಮಾಡಿದ್ವಿ. ಸೊ ಇದು ಫಿಟ್ಟಿಂಗ್ ಮಾಡೋದು ಪ್ರೊಸೆಸಿಂಗ್ ಬಂದುಬಿಟ್ಟು ನಿಮಗೆ ರೈಟ್ ಲೆಫ್ಟ್ ಸೀಟು ಇಲ್ಲಿದೆ ನೋಡ್ಬೋದು. ಈ ರೈಟ್ ಲೆಫ್ಟ್ ಸೀಟು ಇದಕ್ಕೂ ನಾವು ಎಲ್ಲಿ ಸ್ವಿಚ್ ಹಾಕಬೇಕು, ಏನು ಮಾಡಬೇಕು ಅದು ಆ ಥರ ನೋಡಿಬಿಟ್ಟು ನೀವು ಇದಕ್ಕೆ ವೆಂಟಿಲೇಷನ್ ಸೀಟ್ ಒಂದು ಮಾಡಿದ್ದೀನಿ. ಇದು ನಿಮಗೆ ಇವಾಗ ಹಾಫ್ ಇದೆ. ಇವಾಗ ಇದು ಆನ್ ಮಾಡಿ ತೋರಿಸ್ತೀನಿ. ಈ ಟಿಶ್ಯೂ ಪೇಪರ್ ನೋಡ್ಬೋದು ನೀವು, ಶೇಕ್ ಆಗ್ತಾ ಇರೋದು ಇದಿದೆ ಅಲ್ಲ, ವೆಂಟಿಲೇಷನ್ ಸೀಟ್ಗೆ ಟಿಶ್ಯೂ ಪೇಪರ್ ಶೇಕ್ ಆಗ್ತಾಯಿದೆ. ಇದು ನೋಡ್ಬೋದು ನೋಡಿ, ಇದೆಲ್ಲ ಈ ಥರ ನಿಮಗೆ ಶೇಕ್ ಆಗ್ತಾಯಿದೆ. ಸೊ ಇದಕ್ಕೆ ಒಂದು ನಾವು ಫ್ರಂಟ್ LD ಸೀಟ್ಗೂ ವೆಂಟಿಲೇಷನ್ ಸೀಟ್ ಇದಕ್ಕೆ ಫಿಟ್ ಮಾಡಿದ್ದೀನಿ. ಸೊ ಸೀಟ್ ಪ್ರೊಸೆಸಿಂಗ್ ಬಂದುಬಿಟ್ಟು ಇದು ನಿಮಗೆ ಕಡಿಮೆ ಜಾಸ್ತಿ ಏನು ಬೇಕಾದ್ರೂ ನೀವು ಇದು ಮಾಡ್ಕೊಳ್ಬೋದು. ಇದು ರೈಟ್ ಸೈಡ್ ರೈಟ್ ಗೇರ್ ಲೆಫ್ಟ್ ನಿಮಗೆ ಆಗುತ್ತೆ, ಲೆಫ್ಟ್ ಸೈಡ್ ನಿಮಗೆ ರೈಟ್ ಲೆಫ್ಟ್ ಮಾಡಿದ್ರೆ ಕಡಿಮೆ ಜಾಸ್ತಿ ಆಗುತ್ತೆ. ಇದು ಆಫ್ ಆನ್ ನೋಡಿ, ಇಲ್ಲಿ ತೋರಿಸ್ತಾ ಇದೆ ನೋಡಿ ನಿಮಗೆ ಆಫ್ ಆನ್. ಬಟ್ ಈ ಕೆಲಸ ಎಲ್ಲ ಮಾಡೋಕ್ಕೆ ನಿಮಗೆ ಅಟ್ಲೀಸ್ಟ್ ನಿಮಗೆ 2 days 3 days ಕಂಪಲ್ಸರಿ ಬೇಕೇ ಬೇಕು. ಒಂದು ದಿವಸನಲ್ಲಿ ಇದು ಕೆಲಸ ಆಗಲ್ಲ. ಒಂದು ನೆಕ್ಸ್ಟು ಇವಾಗ ಹಿಂದ್ಗಡೆ ಬಂದು ನಿಮಗೆ ಹಿಂದ್ಗಡೆನೂ ನಾವು ಇದಕ್ಕೆ ಸೀಟ್ ಕವರ್ ಇಲ್ಲೆಲ್ಲ ಪ್ಯೂರ್ ಲೆದರ್ದು ಮಾಡಿ, ಹಿಂದ್ಗಡೆ ಎಲ್ಲ ಟಚ್ ಲೆದರ್ನಲ್ಲಿ ಮಾಡಿದ್ದೀನಿ ಆರ್ಟಿಫಿಷಿಯಲ್. ಫ್ರಂಟ್ ಸೀಟಿಂಗ್ ಎಲ್ಲ ನಿಮಗೆ ಟಚ್ ಲೆದರ್. ಭಾಳ ದೊಡ್ಡ ಗಾಡಿ ಇದು, ಹಿಂದ್ಗಡೆ ಸೀಟ್ ಇರ್ತದೆ, ಪ್ಲಸ್ ನಿಮಗೆ ಇಲ್ಲಿ ಸೀಟ್ ಇರ್ತದೆ, ತಿರ್ಗಾ ಫ್ರಂಟ್ ಸೀಟು. ಕೆಲಸ ಮಾಡೋಕ್ಕೇ ನಿಮಗೆ ಬೇಜಾನ್ ಟೈಮ್ ಇತ್ತು. ಇದಕ್ಕೆ ಹಳೆ ಸೀಟ್ ಕವರ್ ಎಲ್ಲ ನಿಮಗೆ ಡಿಕ್ಕಿನಲ್ಲಿದೆ ನೋಡ್ಬೋದು. ಇದರಲ್ಲಿನೂ ನಿಮಗೆ ಸೇಮ್ ಕಲರ್ ಇದೆ, ಲೆದರ್ನಲ್ಲಿನೇ ಬಂದಿದ್ದು. ಸೊ ಇದೆಲ್ಲ ತೆಗಿಬಿಟ್ಟು ನಾವು ಸೀಟ್ ಕವರ್ ಒಂದು ಮಾಡಿದ್ದೀನಿ. ಒಂದು ಕೆಲಸ ಬಂದುಬಿಟ್ಟು ಇಷ್ಟು ದೊಡ್ಡ ಗಾಡಿಗೆ ಸ್ಟೇರಿಂಗ್ ಬಂದುಬಿಟ್ಟು ನಿಮಗೆ ನಾರ್ಮಲ್ ಈ ಥರ ಸ್ಟೇರಿಂಗ್ ಇದ್ದಿದ್ದು, ವಿತೌಟ್ ಲೆದರು. ಏನು ನಿಮಗೆ ಲೆದರ್ ಬಂದು ವಿತೌಟ್ ಲೆದರ್ ಒಂದು ಸ್ಟೇರಿಂಗ್ ಕವರ್ ನಿಮಗೆ ಬಂದಿದ್ದು. ಇವಾಗ ನಾವು ಇದಕ್ಕೆ ಬಂದ್ಬಿಟ್ಟು ಈ ಸ್ಟೇರಿಂಗೇ ತೆಗಿಬಿಟ್ಟು ಕಾರ್ಬನ್ ಫೈಬರ್ ಸ್ಟೇರಿಂಗ್. ಈ ಫಿನಿಶಿಂಗ್ ನೋಡ್ಬೋದು ನೀವು, ಈ ಗ್ಲೇಸಿಂಗ್ ಇದೆಯಲ್ಲ, ಈ ಗ್ಲೇಸಿಂಗ್ ನೋಡ್ಬೋದು ನೀವು. ಇದಕ್ಕೆ ಸ್ಟೇರಿಂಗ್ ನಿಮ್ಮದೇ ಹೇರ್ ಬ್ಯಾಗ್, ನಿಮ್ಮದೇ ಸ್ವಿಚಸ್ ಎಲ್ಲ ಕೊಟ್ಕೊಡುತ್ತೆ. ಈ ಸ್ಟೇರಿಂಗ್ ಒಂದು ಈ ಗಾಡಿನಲ್ಲಿ ಫಿಟ್ ಆಗಿದೆ. ಸೊ ಫಿಟ್ ಆದ ತಕ್ಷಣವೇ ಇದು ಲುಕ್ ನೋಡ್ಬೋದು ನೀವು ಯಾವ ಥರ ಇದೆ. ಈ ಗ್ಲಾಸಿ ಶೈನಿಂಗ್ ಇದೆಯಲ್ಲ, ಇದು ನೀವು ನೋಡಬೇಕು. ರಿಯಲ್ಗೆ, ಡಿಪ್ಪಿಂಗ್ಗೆ, ಕಾಪಿಗೆ ಏನಿದೆ ಅಂತ ಅದು ನೋಡ್ಬೋದು. ಇದು ಬಂದುಬಿಟ್ಟು ನಾವು ಒಂದು ಸ್ಟೇರಿಂಗ್ ಒಂದು ಈ ಗಾಡಿನಲ್ಲಿ ಫಿಟ್ ಆಗಿದೆ. ಸೊ ಸೇಮ್ ಪ್ರೊಸೆಸಿಂಗ್ ಸ್ಟೇರಿಂಗ್ ಬಿಚ್ಚಬೇಕು, ಈ ಸ್ಟೇರಿಂಗ್ ಒಂದು ಫಿಟ್ ಮಾಡಿದ್ದೀನಿ. ಒಂದು ಕೆಲಸ ಬಂದುಬಿಟ್ಟು ಇದರಲ್ಲಿ ಸೀಟ್ ಕವರ್ ಲೆದರ್ದು ಪ್ಯೂರು ಅದು ಫಿಟ್ ಮಾಡಿ, ವೆಂಟಿಲೇಷನ್ ಸೀಟ್ ಫಿಟ್ ಮಾಡಿ, ಪರ್ಫೆಕ್ಟ್ರ್ ಸೀಟ್ ಕವರ್ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸೀಟ್ ಆದ ತಕ್ಷಣ ಸ್ಟೇರಿಂಗ್ ತೆಗಿಬಿಟ್ಟು ಸ್ಟೇರಿಂಗ್ ಇದು ಕಾರ್ಬನ್ ಫೈಬರ್ದು ಸ್ಟೇರಿಂಗ್ ಒಂದು ಫಿಟ್ ಆಗಿದೆ. ಅದು ಬಿಟ್ಟೆ ತಿರ್ಗಾ ನಿಮಗೆ ಇಲ್ಲಿ ಮ್ಯಾಟ್ ಇದು ಗಾಡಿ ವೈಸ್ದು ಬ್ರ್ಯಾಂಡೆಡ್ನಲ್ಲಿ ಮ್ಯಾಟ್ ನಿಮಗೆ ಫಿಟ್ ಆಗಿರೋದು. ಇದು ಒಂದು ಮ್ಯಾಟ್ ಒಂದು ಇದರಲ್ಲಿ ಫಿಟ್ ಆಗಿದೆ. ಸೊ ಫಿಟ್ಟಿಂಗು ನೀವು ನೋಡ್ಬೋದು, ಯಾವುದೋ ಒಂದು ಯೂನಿವರ್ಸಲ್ ಮ್ಯಾಟ್ ಇಲ್ಲ, ಇದು ಪರ್ಟಿಕ್ಯುಲರ್ ಇದೇ ಗಾಡಿಗೆ ನಿಮಗೆ ಮ್ಯಾಟ್ ಇದು ಬರೋದು. ಸೊ ಇದು ಒಂದು ಕೆಲಸ ಆಗಿದೆ, ಒಂದು ಸ್ಟೇರಿಂಗ್ ಕೆಲಸ ಆಗಿದೆ, ಒಂದು ಸೀಟ್ ಕವರ್ ಕೆಲಸ. ಸೊ ಟೋಟಲ್ ಗಾಡಿನೂ ನಾವು ಇದಕ್ಕೆ ಗಾಡಿ ಎಲ್ಲ ವಾಶ್ ಮಾಡಿ ಸ್ವಲ್ಪ ಸನ್ಮಾನಿಕೆ. ಇದು ನೋಡ್ಬೋದು ನೀವು, ಶೇಡ್ ಇದೆಯಲ್ಲ, ಇಲ್ಲಿ ಶೇಡ್ ನೋಡಿ, ಇದು ಶೇಡ್ ಇವ್ರದ್ದು ನೋಡಿದ್ರೆ ನೀವು ಸೀಟ್ ಇವ್ರ ಸರೆಕ್ಟು ನಿಮಗೆ ಮುಖಾನೇ ಕಾಣಿಸ್ತಾ ಇದೆ. ಸೊ ಈ ಥರ ಶೇಡ್ ಮಾಡೋಕ್ಕೆ 4 ಸಲ ನಾವು ಇದಕ್ಕೆ ಟಫ್ಲಾನ್ ಕೋಟಿಂಗ್ ಮಾಡಿದ್ದೀನಿ. ಸೊ ಇದಕ್ಕೆಲ್ಲ ಕೆಲಸ ನಿಮಗೆ ಲೈಟ್ ಸ್ಕ್ರಾಚಸ್ಸು ಮೈನಸ್ ಸ್ಕ್ರಾಚಸ್ ಎಲ್ಲ ಆಗಿದ್ರೆ ನಿಮಗೆ ಕವರಪ್ ಆಗುತ್ತೆ ಅದು ಪಾಲಿಷ್ನಲ್ಲಿ.
ಟಫ್ಲಾನ್ ಕೋಟಿಂಗ್ ಇದಕ್ಕೆ ಮಾಡೋಕ್ಕೇ ಒಂದು ದಿವಸ ಆಯಿತು. ಸೊ ಈ ರೀತಿ ನಿಮ್ಮ ಗಾಡಿ ಯಾವುದೂ ಇಲ್ಲಿ ನಮ್ಮ ಹತ್ರ ಸೊ ಬ್ಯಾಂಗ್ಳೂರು IR ಕಾರ್ ಡೆಕೋರೇಟ್ನಲ್ಲಿ ನಿಮಗೆ ಅವೈಲಬಲ್ ಇದೆ. ಸೊ ಈ ಕೆಲಸ ಈ ಕಸ್ಟಮರೇ ನಮಗೆ ಭಾಳ ಟೈಮ್ ಕೊಟ್ಟರು. ಸೊ ಈ ಥರ ಕಸ್ಟಮರು ಭಾಳ ಕಡಿಮೆ ಸಿಗೋದು ನಮಗೆ. ಏನಕ್ಕಂದರೆ ಗಾಡಿ ಬಂದಿದ್ದು ಇದು ಸಂಡೇ ಮಂಡೇ ಟ್ಯೂಸ್ಡೇ ವೆನೆಸ್ಡೇ ಥರ್ಸ್ಡೇ ಸಾಟರ್ಡೆ ತನಕ ನಮಗೆ ಗಾಡಿ ಇದು ಕೊಟ್ಟಿದ್ದಾರೆ. ಸೊ ನಾವು ಒಂದು ದಿವಸ ಮುಂಚೆನೇ ಇವ್ರಿಗೆ ಫ್ರೈಡೇ ಇವತ್ತು ಗಾಡಿ ಇದಕ್ಕೆ ಕೊಡ್ತಾಯಿದ್ದೀನಿ. ಸಂಡೇಗೆ ಬಂದಿದ್ದು ಗಾಡಿದು ಸಂಡೇ ಆಯಿತು, ಮಂಡೇ ಆಯಿತು, ಟ್ಯೂಸ್ಡೇ ಆಯಿತು, ವೆನೆಸ್ಡೇ ಆಯಿತು, ಥರ್ಸ್ಡೇ ಆಯಿತು, ಫ್ರೈಡೇ. ಸೊ ಫ್ರೈಡೇಗೆ ಇದು ಈ ಗಾಡಿ ಇವತ್ತು ಡೆಲಿವರಿ ಕೊಡೋಣ ಅಂತ ನಾವು ಕೊಡ್ತಾಯಿದ್ದೀನಿ. ಸೊ ಒಂದು ದಿವಸ ಮುಂಚೆನೇ ನಾವು ಈ ಗಾಡಿ ಕೊಡ್ತಾಯಿದ್ದೀವಿ. ಇದೆಲ್ಲ ಕೆಲಸ ಮಾಡೋಕ್ಕೆ ಲೈಕ್ ನಿಮಗೆ ಸ್ಟೇರಿಂಗ್ ಬೇಕು 1 hour 1.5 hour ಕೆಲಸ ಓನ್ಲಿ ಫಾರ್ ಆರ್ಡ್ರ್ ಇದೆಯಲ್ಲ ಕೆಲಸ. ಸೀಟು ವೆಂಟಿಲೇಷನ್ ಸೀಟ್ ಅಂದರೆ ಏನಂದರೆ ನಿಮಗೆ ಅದಕ್ಕೆ ಒಂದು ಫ್ಯಾನ್ ಥರ ಬರ್ತದೆ. ಒಂದು ಬ್ರ್ಯಾಂಡ್ನಲ್ಲಿ ನಿಮಗೆ 5 ಫ್ಯಾನ್ ಬರ್ತದೆ, ಒಂದು ಬ್ರ್ಯಾಂಡ್ನಲ್ಲಿ ನಿಮಗೆ 3 ಫ್ಯಾನ್ ಬರ್ತದೆ, ಒಂದು ಬ್ರ್ಯಾಂಡ್ನಲ್ಲಿ ನಿಮಗೆ 4 ಫ್ಯಾನ್ ಬರ್ತದೆ. ಬ್ರ್ಯಾಂಡ್ ಟು ಬ್ರ್ಯಾಂಡ್ ಡಿಫ್ರೆನ್ಸ್ ಇದೆ. ಇದಕ್ಕೆ ನಾವು ಒಂದು ಇಲ್ಲಿ ಹಾಕಿದ್ದೀನಿ, ಒಂದು ಇಲ್ಲಿ. ಸೊ 3 ಫ್ಯಾನ್ ಇಲ್ಲಿದೆ, 2 ಫ್ಯಾನ್ ನಿಮಗೆ ಇಲ್ಲಿ ಹಾಕಿದ್ದೀನಿ. ಸೊ ಅದು ಕಂಟ್ರೋಲ್ ಬಂದುಬಿಟ್ಟು ನಿಮಗೆ ನೋಡಿ ಇದು ಒರಿಜಿನಲ್ ಹೆಂಗೆ ಬರ್ತದೆ ಸೇಮ್ ಅದೇ ಥರ ನಾವು ಈ ಫೀಚರ್ಸ್ ಎಲ್ಲ ಹಂಗಿದೆ ಕಂಪ್ನಿ ಥರ ಬರಬೇಕು ಅದೇ ಥರ ನಾವು ಫಿಟ್ ಮಾಡಿದ್ದೀನಿ. ಎಲ್ಲ ಕೆಲಸ ಮಾಡೋಕ್ಕೆ ಯೋಚನೆ ಮಾಡಿ ನಾವು ಒಂದು ಸಿಂಗಲ್ ವೈರೂ ಈ ಗಾಡಿನಲ್ಲಿ ನಾವು ಕಟ್ ಮಾಡಿಲ್ಲ. ಇದು ನಮ್ಮ ಚಾಲೆಂಜ್. ಇದು ಒಂದು ಸಿಂಗಲ್ ವೈರೂ ಇದಕ್ಕೆ ನಾವು ಕಟ್ ಮಾಡಿಲ್ಲ, ಸ್ಕಿನ್ನೂ ಮಾಡಿಲ್ಲ. ಈ ವೆಂಟಿಲೇಷನ್ ಸೀಟ್ ಫಿಟ್ ಮಾಡೋಕ್ಕೆ ನಮ್ಮದೇ ವೈರಿಂಗು ಕಪ್ಲರು ಅದಕ್ಕೆ ಏನು ಯೂಸ್ ಮಾಡಬೇಕು ಅಂತ ಮಾಡಿ ಫಿಟ್ ಮಾಡಿದ್ದು. ಇದಕ್ಕೂ ನಿಮ್ಮ ಓಲ್ಡ್ ಸ್ಟೇರಿಂಗ್ ತೆಗಿಬೇಕು, ಓಲ್ಡ್ ಸ್ಟೇರಿಂಗ್ ತೆಗಿಬಿಟ್ಟು ನ್ಯೂ ಸ್ಟೇರಿಂಗ್ ಹಾಕಬೇಕು. ಸೊ ಈ ಸ್ಟೇರಿಂಗ್ ಲುಕ್ಕೇ ನೀವು ನೋಡ್ಬೋದು ಯಾವ ಥರ ಇದೆ. ಈ ಥರ ನಿಮ್ಮ ಹತ್ರನೂ ಯಾವ ಗಾಡಿನಲ್ಲಿ ಇದ್ದರೆ ಅದು ನಮ್ಮ ಹತ್ರ ಬಂದುಬಿಟ್ಟು ನೀವು ಏನು ಮಾಡಬೇಕು, ನೀವು ಏನು ಡಿಸೈಡ್ ಮಾಡ್ತೀರಾ ಅದು ಬಂದು ನೀವು ಡಿಸೈಡ್ ಮಾಡೋ. 1 ಐಟಮ್ 2 ಐಟಮ್ ನಾವು ಇದು ಫೋನ್ನಲ್ಲಿ ನಿಮಗೆ ಹೇಳ್ಬೋದು ಏನು ಹೆಂಗೆ ಅಂತ. ಪ್ರತಿಯೊಂದು ಐಟಮ್ ನಾವು ಫೋನ್ನಲ್ಲಿ ಡಿಸ್ಕಷನ್ ಮಾಡೋಕ್ಕಾಗಲ್ಲ. ಸೊ ಇವ್ರ ಕಸ್ಟಮರ್ ಬಂದು ಈ ಥರ ಬೇಕು ಬೇರೆ ಏನು ಮಾಡ್ಬೋದು ಅಂತ ಕೇಳಿದ್ದಾರೆ. ಸರ್ ಈ ಥರ ಮಾಡ್ಬೋದು, ಸರಿ ಆಯಿತು. ಗಾಡಿ ಬಿಟ್ಬಿಟ್ಟು ಇವಾಗ ಫ್ರೈಡೇಗೆ ಬಂದಿದ್ದಾರೆ. ಸಂಡೇಗೆ ಗಾಡಿ ಬಿಟ್ಟಿರೋದು, ಫ್ರೈಡೇಗೆ ಗಾಡಿ ಬಿಟ್ಟಿದ್ದಾರೆ, ಗಾಡಿ ತೊಗೊಂಡು ಹೋಗ್ತಾಯಿದ್ದಾರೆ. ಸೊ ಆ ಥರ ಇದು ಎಲ್ಲ ಕೆಲಸ ಇರೋದು. ನಿಮ್ಮ ಗಾಡಿಗೆ ನಿಮ್ಗೆ ಏನೇನು ಡಿಸೈಡ್ ಮಾಡಬೇಕು ನೀವು ಬರ್ಬೋದು. ಆಲ್ಮೋಸ್ಟ್ ಎಲ್ಲ ಗಾಡಿಗೆ ನಮ್ಮ ಹತ್ರ ದೊಡ್ಡ ಗಾಡಿ ಚಿಕ್ಕ ಗಾಡಿ ಯಾವುದೂ ಇಲ್ಲಿ ಎಸೆಸರೀಸ್ ನಿಮಗೆ ಅವೈಲಬಲ್ ಸಿಗುತ್ತೆ. ಸೊ ನಮ್ಮ ಅಂಗಡಿ ಬಂದುಬಿಟ್ಟು ನಾವು ಬ್ಯಾಂಗ್ಳೂರು ನಿಯರ್ ಬೈ ಕೋರಮಂಗಲ ಫೋರಮ್ ಮಾಲ್ ಆಡುಗುಡಿ ಸಿಗ್ನಲ್. ಬ್ಯಾಂಗ್ಳೂರು ನಿಯರ್ ಬೈ ಕೋರಮಂಗಲ ಫೋರಮ್ ಮಾಲ್ ಆಡುಗುಡಿ ಸಿಗ್ನಲ್ ಮೈಕೋಬಾಷ್ ರೋಡಲ್ಲಿ ನಮ್ಮ ಅಂಗಡಿ ನಿಮಗೆ ಅವೈಲಬಲ್ ಇರೋದು. ಸೊ ನಿಮ್ಮ ಗಾಡಿ ಯಾವುದೂ ಇಲ್ಲಿ ಇದಕ್ಕೆಲ್ಲ ಐಟಮ್ ಎಸೆಸರೀಸ್ ನಮ್ಮ ಹತ್ರ ಸಿಗುತ್ತೆ. ನೀವು ಫೋನ್ ಮಾಡಿ ಬರ್ಬೋದು.